ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಸಮಾಜದಲ್ಲಿ ಹಲವಾರು ಸಮಸ್ಯೆಗಳನ್ನು ಹಲವರು ಎದುರಿಸ್ತಾನೆ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ವೃದ್ಧರ ಬಗ್ಗೆ ಮಾತಾಡೋದಾದರೆ ಕೆಲವರು ನಿರಾಶ್ರಿತರಿರ್ತಾರೆ, ಆಶ್ರಯ ತಾಣ ಅನ್ನೋದು ಬೇಕಾಗಿರುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದ್ರೂ ಕೂಡ ಆ ವೃದ್ಧರನ್ನು ನೋಡ್ಕೊಳ್ಳುವ ವ್ಯವಸ್ಥೆ ಅನ್ನೋದಿರೋದಿಲ್ಲ. ಆ ನಿಟ್ಟಿನಲ್ಲಿ ಆರಂಭ ಆಗುತ್ತೆ ಆನಂದ ಸೇವಾ ಸದನ. ಈ ಸೇವಾ ಸದನದ ಸಂಸ್ಥೆಯ ಮುಖ್ಯಸ್ಥರಾಗಿ CM ರಾವ್ ಅವರು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ವೃದ್ಧರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸ್ವತಃ CM ರಾವ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ CM ರಾವ್ ಉದ್ಯಮಿ ಮತ್ತು ಸಮಾಜ ಸೇವಕರು. ಇವರು ಆನಂದ ಸೇವಾ ಸದನ ಮೂಲಕ ವೃದ್ಧರ ಸೇವೆ ಮಾಡುತ್ತಿರುವ ಮಹಾನುಭಾವ. ಸುಮಾರು 250 ವೃದ್ಧರ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ. ವೃದ್ಧರ ಆರೋಗ್ಯ ಕಾಳಜಿ ಬಹುದೊಡ್ಡ ಸವಾಲಾಗಿದ್ದರೂ ತಮ್ಮ ಸೇವೆ ಮುಂದುವರೆಸಿದ್ದಾರೆ. ಹಾಗಾಗಿಯೇ ಮಾನವ ಸೇವೆಯ ಕ್ಷೇತ್ರದಲ್ಲಿ ಇವರು ಅತಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದಾರೆ. 2019ರಲ್ಲಿ ಆನಂದಾಸ್ ಸೇವಾ ಸದನ ಟ್ರಸ್ಟ್ ಆರಂಭಿಸಿ ತಾವು ನೀಡಿದ ಅದ್ಭುತ ಕೊಡುಗೆಗಳಿಗಾಗಿ ಭಾರಿ ಪ್ರಶಂಸೆ ಪಡೆದುಕೊಂಡಿದ್ದಾರೆ. ಇವರ ಸೇವೆಗಾಗಿ ಭಾರತೀಯ ಗ್ಲೋಬಲ್ ಐಕಾನ್ ಪ್ರಶಸ್ತಿ, ಬಿಸಿನೆಸ್ ಐಕಾನ್ ಬೆಂಗಳೂರು, APJ ಅಬ್ದುಲ್ ಕಲಾಂ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಗರಿಮೆಯೂ ಇವರದ್ದಾಗಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬಾ ಸಂತೋಷ ಆಗಿದೆ. ಇವತ್ತಿನ ದಿವಸ ಚಿಕ್ಕ ಸೇವೆ ನಮ್ಮದು, ದೊಡ್ಡದಿಲ್ಲ. ಇನ್ನೂ ದೊಡ್ಡ ಸೇವೆ ಮಾಡಬೇಕು ಅಂತ ಆಸೆ ಕೊಡೋಕ್ಕೆ ಇದು ಅವಾರ್ಡು ನಮಗೆ ಸಿಕ್ಕಿರೋದು. 10 ವರ್ಷಗಳಿಂದ ಸರ್ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ನನಗೊಂದು ಕುತೂಹಲ, ಏನಾದರೂ ಪ್ರೇರಣೆ ಇದ್ದೇ ಇರುತ್ತೆ, ಏನಾದರೂ ಸ್ಫೂರ್ತಿದಾಯಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೇಗೆ ಅಂತ? ಏನಾಯಿತು ಅಂದರೆ, ನಾವು ಇದೇ ಥರ ಒಂದು ಓಲ್ಡ್ ಏಜ್ ಹೋಮ್ಗೆ ನಾವು ಭೇಟಿ ಕೊಟ್ವಿ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ತುಂಬ ವ್ಯವಸ್ಥೆ ಇರಲಿಲ್ಲ. ತುಂಬಾ ನೋಡೋಕ್ಕೆ ತುಂಬಾ ಪೆಥೆಟಿಕ್ ಸಿಚುವೇಶನಲ್ಲಿ ಇತ್ತು. ಮತ್ತು ಅಲ್ಲಿ ನಮ್ಮವ್ರನ್ನ ನಾವು ಸೇರಿಸಿದಾಗ ನಮಗೆ ಏನು ಮಾಹಿತಿಗಳು ಕೊಡ್ತಾ ಇಲ್ಲ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ. ಇವತ್ತಿನ ದಿವಸ ನೀವು ತುಂಬ ಓಲ್ಡ್ ಏಜ್ ಹೋಮ್ ನೋಡಿ, ಅಲ್ಲಿ ನಿಮಗೆ ಒಂದು ಕಡೆಯಿಂದ ಒಂದು ಪಾರ್ಟ್ವರೆಗೂ ಬಿಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಅವರು ಆ ಜಾಗದಿಂದ ಒಳಗಡೆ ಹೋಗಬಾರ್ದು ಅಂತಾನೆ ಮಾಡಿರ್ತಾರೆ. ಅವರು ಒಳಗಡೆ ನೋಡೋಕ್ಕೂ ಕೊಡಲ್ಲ. ಅದು ಒಳಗಡೆ ಏನು ಆಗ್ತದೆ ನಿಮಗಿಲ್ಲ, ಆಚೆ ಕಡೆ ಕರ್ಕೊಂಡ್ಬಂದು ಕೂಡಿಸ್ಬಿಡ್ತಾರೆ. ಆಮೇಲೆ ಅವ್ರು ತೋರಿಸ್ಬಿಟ್ಟು ಒಳಗಡೆ ಕರ್ಕೊಂಡು ಹೊರಟೋಗ್ತಾರೆ. ಒಳಗಡೆ ಏನು ಎಷ್ಟು ಕಷ್ಟ ಇದೆ, ಒಳಗಡೆ ಏನು ಯಾವ ಥರ ಮಾಡಿದ್ದಾರೆ, ಯಾವ ಥರ ಹೆಂಗೆ ನಡೀತಾ ಇದೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಇದು ಸುಮಾರು ಇದರಲ್ಲಿ ಇದೆ. ಬಟ್ ನಾವು ಏನು ಮಾಡಿದ್ವಿ ಅಂದರೆ, ನಮಗೆ ಆ ಟೈಮಲ್ಲಿ ನೋಡಿದಾಗ ತುಂಬಾ ಬೇಜಾರಾಯಿತು. ಒಂದೆರಡು ಸತಿ ಒಳಗಡೆ ಹೋದ್ವಿ, ಏನೋ ಒಂದು ಸಂದರ್ಭದಲ್ಲಿ ನೋಡಿದಾಗ ತುಂಬಾ ಬೇಜಾರಾಗಿದ್ದು ಆವಾಗ ನಾವು ಅಂದ್ಕೊಂಡ್ವಿ, ಯಾಕೆ ಈಗ ನಮ್ಮ ಅಪ್ಪ ಅಮ್ಮ ಇರಬೇಕಾದ್ರೆ ಅವಾಗ ಕರೆಕ್ಟಾಗಿ ಕೊಡಬೇಕಲ್ವಾ, ಯಾಕೆ ಕೊಡ್ತಾ ಇಲ್ಲ ಇವರು? ಅದು ಒಂದು ತುಂಬ ಬೇಜಾರು ಸಂಗತಿ ಆಗಿ ನಾವು ಈ ಪ್ರೊಫೆಷನ್ಗೆ ಬರಬೇಕಾದ ಸ್ಥಿತಿ ಬಂತು. ಪ್ರೊಫೆಷನ್ ಬಂದಾಗ ನಾವು ಏನು ಮಾಡಿದ್ವಿ ಅಂದರೆ, ಫಸ್ಟ್ ಮುಕ್ತ ಮಾಡಿದ್ವಿ. ಜನಗಳಿಗೆ ನಮಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ನೀವು ಸುಮಾರು ಕಡೆ ನೋಡಿ, ಶನಿವಾರ ಭಾನುವಾರ ಮಾತ್ರ ಬಿಡ್ತಾರೆ, ಮಿಕ್ಕಿರೋ ದಿವಸ ಬಿಡಲ್ಲ. ನಮ್ದಲ್ಲಿ ಹೆಂಗೆ ಅಂದರೆ, ಸಾಯಂಕಾಲ 4 ಗಂಟೆಯಿಂದ 7 ಗಂಟೆಗೆ ಬನ್ನಿ, ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಸುತ್ತಾಡಿ, ನಮಗೆ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಈ ರೂಮಿಂದ ಆ ರೂಮ್ಗೆ ಹೋಗಿ, ಆ ರೂಮಿಂದ ಈ ರೂಮ್ ಹೋಗಿ, ಎಲ್ಲ ರೂಮು ಹಂಗೆ ಇರುತ್ತೆ. ಆಮೇಲೆ ಎಲ್ಲರಿಗೂ ಆ ಲೆವೆಲ್ ಆಫ್ ಥಿಂಕಿಂಗ್ ಏನು ಮಾಡಿದ್ವಿ ಆ ಥರ ಕೊಟ್ಟಿದ್ವಿ. ನಮ್ಮ ಓಲ್ಡ್ ಏಜ್ ಹೋಮ್ಗೆ ಅದನ್ನು ಸರಿಪಡಿಸ್ಬೇಕು ಅಂತ ಆ ಉದ್ದೇಶದಿಂದ ಶುರು ಮಾಡಬೇಕಾ ಸ್ಥಿತಿ ಬಂತು. ಖಂಡಿತ ಸರ್. ಈಗ ಏನಾಗುತ್ತೆ ಅಂದರೆ, ಎಷ್ಟೋ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದು
ಬದುಕೇ ಬೇಡ ಅನ್ನುವಂಥ ನಿರಾಶ್ರಿತರು ಇರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಭಗವಂತ ಎಲ್ಲನೂ ಕೊಟ್ಟಿರ್ತಾರೆ. ಹೌದು. ವೃದ್ಧಾಪ್ಯದಲ್ಲಿ ಅವ್ರು ನೋಡ್ಕೊಳ್ಳೋರು ಇರೋದಿಲ್ಲ. ಇಂಥ ಒಂದು ಸನ್ನಿವೇಶಗಳಿರುತ್ತವೆ. ಹಾಗಾಗಿ ನಾನು ಕೇಳೋದು, ನೀವು ಈ ಆನಂದ ಸೇವಾ ಸದನ ಅನ್ನುವಂತಹ ಸಂಸ್ಥೆಯನ್ನು ಆರಂಭ ಮಾಡಿದಾಗ ಮುಖ್ಯವಾಗಿ ಯಾವ ಉದ್ದೇಶ ಇಟ್ಕೊಂಡ್ರಿ ಅಂತ ಹೇಳಿ? ಉದ್ದೇಶ ಇದೇ ಇಷ್ಟ ಇದ್ದಿದ್ದು, ಒಂದು ನಮ್ಮ ಅಪ್ಪ ಅಮ್ಮ ಅಂತ ನಾವು ನೋಡ್ಕೋಬೇಕು, ಒಂದು. ಇನ್ನೊಂದು ಕ್ಲೀನ್ನೆಸ್ಸು ಆ್ಯಂಡ್ ಮೇಂಟೈನ್ ಮಾಡಬೇಕು. ಆಮೇಲೆ ಎಲ್ಲ ಕಡೆ ನೀವು ನೋಡಿ ಡೈಪರ್ ಹಾಕಿರ್ತಾರೆ, ವಾಸನೆ ಅದು ಇದು. ನಮ್ಮಲ್ಲಿ ಬನ್ನಿ, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಗೆ ಸ್ವಲ್ಪ ಸ್ಮೆಲ್ ಸಿಗುತ್ತೆ. ಆಮೇಲೆ ಥ್ರೂ ಔಟ್ ದ ಡೇ ನಿಮ್ಗೆ ಯಾವುದು ಸ್ಮೆಲ್ ಸಿಗಲ್ಲ. ಇದು ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು 9 ವರ್ಷದಿಂದ. ಅದು ನಮಗೆ ಮೇನ್ ನಾವು ಉದ್ದೇಶ ತಗೊಂಡು ಬರ್ತಾ ಇರೋದು. ಇನ್ನೊಂದು ಏನಾಗುತ್ತೆ ಅಂದರೆ, ಇವ್ರುಗಳು ಆ್ಯಂಡ್ ಬರೋರು ದುಡ್ಡಿರೋರು ಬರ್ತಾರೆ, ದುಡ್ಡಿಲ್ಲೋರು ಬರ್ತಾರೆ. ಆ ಇಬ್ರಿಗೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಒಂದೇ ಥರ ಕೊಡಬೇಕು ಅಂತ ನಮ್ಗೆ ಆದೇಶ. ಖಂಡಿತ ಒಂದೇ ಥರ. ಈಗ ನಮ್ಮಲ್ಲಿ ನೀವು ಬಂದಾಗ ಇವ್ರು ದುಡ್ಡು ಕೊಡ್ತಾ ಇದಾರ, ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ನಿಮ್ಗೆ ಏನೂ ಗೊತ್ತಾಗಲ್ಲ, ವ್ಯತ್ಯಾಸನೇ ಗೊತ್ತಾಗಲ್ಲ. ನಾವು ಹೇಳಿದ್ರೆ ಇವ್ರು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಮಾತ್ರ ಅದ್ರ ಪ್ರಕಾರ ಗೊತ್ತಾಗುತ್ತೆ, ಇಲ್ಲರ ಗೊತ್ತೇ ಆಗಲ್ಲ ನಿಮಗೆ. ಆದ್ರೂ ಸರ್, ವಯಸ್ಸಾದವ್ರನ್ನ ನಿಭಾಯಿಸೋದ್ರು ಅಷ್ಟು ಸುಲಭದ ಮಾತಲ್ಲ. ಖಂಡಿತ ಅದೊಂದು ದೊಡ್ಡ ವಿಷಯ. ಅವರಲ್ಲೇ ಮಾತುಕತೆಗಳು ನಡೀಬಹುದು, ಅವರಲ್ಲೇ ಆದಂತಹ ಸ್ವಾಭಿಮಾನಗಳಿರುತ್ತೆ. ಅಂತಹ ಸಿಚುವೇಶನ್ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಅಂತ? ಅವರು ಸ್ವಾಭಿಮಾನ, ನೀವು ಹೇಳ್ದಂಗೆ ಅವ್ರ ಸ್ವಾಭಿಮಾನ ಇರುತ್ತೆ. ಅವ್ರವ್ರದ್ದು ಮನೇಲಿ ಒಂದೊಂದು ಥರ ಇರ್ತಾರೆ. ಇಲ್ಲಿ ಬಂದಾಗ ಹೆಂಗೆ ಅದನ್ನು ಅನುಭವಿಸ್ಬೇಕು, ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಅದು ನಾವು ಅಂದ್ಕೊಂಡಿರ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಒಂದು ಬೇಸಿಕ್ ಥಿಂಗ್ಸು ಅವ್ರು ಬೇಕೇ ಬೇಕು. ಆ ಬೇಸ್ ಪಾರ್ಟಿಗೆ ನಾವು ಅವ್ರಿಗೆ ಕೊಟ್ಟಾಗ ಅವರು ಖುಷಿ ಆಗ್ತಾರೆ. ಏನು? ಊಟನ ನಾವು ಚೆನ್ನಾಗಿರೋದು ಕೊಟ್ಟು ಎಲ್ಲ ಚೆನ್ನಾಗಿ ನೋಡಿಕೊಂಡಾಗ ಅದು ಊಟ ಪ್ರಮಾಣದಿಂದ ಅವ್ರಿಗೆ ಖುಷಿಯಾಗಿ, ಸದ್ಯ ನಾನು ಊಟ ಮಾಡಿದ್ದು ನಂಗೆ ಖುಷಿ ಆಯಿತು ಅಂದ್ಬಿಟ್ರೆ ಇನ್ನೆಲ್ಲ ಚಿಕ್ಕದೆಲ್ಲ ಹೊಟ್ಟೋಗುತ್ತೆ, ಎಲ್ಲ ಚಿಕ್ಕದಾಗ ಹೊಟ್ಟೋಗುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ಒಂದು ಇರೋದೇನು ಅಂದರೆ, ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು, ಅವ್ರಿಗೆ ನಾವು ತುರ್ಸಿ ತಿನ್ನಿಸ್ತೀವಿ. ಹೌದು. ತಿನ್ಲಿಲ್ವಾ? ತಿನ್ನು ಅಂತ ಹೇಳ್ತೀವಿ. ಅವ್ರಿಗೆ ಡೈಪರ್ ಚೇಂಜ್ ಮಾಡಿದ್ರೂ 10 ಸತಿ ಅಮ್ಮ ಮಾಡ್ತಾರೆ, ಡೈಪರ್ ಚೇಂಜ್ ಮಾಡ್ತಾರೆ. ಇದೇ ಲಾಸ್ಟ್ ಸ್ಟೇಜಲ್ಲಿ ಡೈಪರ್ ಚೇಂಜ್ ಮಾಡಬೇಕು ಅಂತ ಊಟ ಕೊಡಲ್ಲ. ಅಪಾಯ ಸರ್ ಇದು. ಏನು ಮಾಡ್ತಾರೆ? ಆ ಟೈಮಲ್ಲೂ ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಬೇಕು, ಈ ಟೈಮಲ್ಲೂ ನ್ಯೂಟ್ರಿಷನ್ ಫುಡ್ ಬೇಕು. ಅದು ಎರಡೂ ಮ್ಯಾಚ್ ಆಗ್ತಲ್ಲ. ಅಂದ್ರೆ ವಯಸ್ಸಾದ್ಮೇಲೆ ಮತ್ತೆ ಮಕ್ಕಳೇ ಇನ್ನೇನು ಇಲ್ಲ. ಅವ್ರು ತಿನ್ನೋದು ಇಷ್ಟೇ ಇರ್ಬೋದು, ಇಷ್ಟು ತಿನ್ಬೋದು. ಸುಮಾರು ಜನ ನಾನು ನೋಡಿದ್ರು ನಮ್ಗಿಂತ ಜಾಸ್ತಿ ತಿಂತಾರೆ, ಬೇಡ ಟಚ್ ವುಡ್. ಅವ್ರು ತಿಂದ್ರೇನು ಅವ್ರು ಖುಷಿಯಾಗಿರ್ತಾರೆ, ಅವ್ರು ಚೆನ್ನಾಗಿ ಹೋಗ್ತಾರೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಮ್ಮ ವೃದ್ಧಾಶ್ರಮದಲ್ಲಿ. ಖಂಡಿತ ಸರ್. ಊಟ ಚೆನ್ನಾಗಿ ಹಾಕಿದ್ರೆ ಖಂಡಿತ ಅವರು ಲೈಫ್ ಸ್ಪ್ಯಾನು ಇನ್ನೊಂದು ವರ್ಷ 2 ವರ್ಷ ಜಾಸ್ತಿ ಆಗುತ್ತೆ. ವೃದ್ಧಾಶ್ರಮದ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್. ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೆ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ಹೇಗೆ ನಿಮ್ಮ ಬದುಕನ್ನು ಕಟ್ಕೊಂಡ್ರಿ, ಇದರ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ಬಾಲ್ಯ ಸ್ಟಾರ್ಟ್ ಆಗಿ ಜರ್ನಿ ಹುಟ್ಟಿದಾಗ ಮೈಸೂರಲ್ಲಿ ಹುಟ್ಟಿದ್ದು. ಅದರ ಆಮೇಲೆ 2 ತಿಂಗಳಿಗೆ ನಾನು ಮಧ್ಯಪ್ರದೇಶಿಗೆ ನಮ್ಮ ತಂದೆ ಬಿಲಾಯ್ ಸ್ಟೀಲ್ ಪ್ಲಾಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿ ಬಂತು. 2 ವರ್ಷದಿಂದ 16 ವರ್ಷವರೆಗೂ ಅಲ್ಲೇ ಇದ್ದು, ಅಲ್ಲಿ ಕಾಸ್ಮೆಟಾಲಜಿಸ್ಟ್ ಸಿಟಿ, ಅದು ಎಲ್ಲ ಜಾತಿ ಎಲ್ಲ ವರ್ಗದವರು ಎಲ್ಲ ಇರ್ತಾರೆ. ನಾವು ಸಿಂಪಲ್ ಆಗಿ ಹೇಳ್ತೀನಿ, ನಾವು ಕನ್ನಡಿಗ ಅಂತ ಅಲ್ಲಿದ್ವಿ. ನಾವು ಆ ಜಾತಿ ಈ ಜಾತಿ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವು ಇಲ್ಲಿ 16 ವರ್ಷ ಆದ್ಮೇಲೆ ಬಂದ ಮೇಲೆ ನಮಗೆ ಇವರು ಅಂತ ಗೊತ್ತಾಗಿದ್ದು. ಎಷ್ಟು ಚೆನ್ನಾಗಿ ಅನ್ವಯವಾಗಿ ಇದೀವಿ ಅಂದರೆ, ಅಲ್ಲೂ ಕನ್ನಡ ಸಂಘ ಮಾಡಿಕೊಂಡು ಎಲ್ಲ ಪ್ರೋಗ್ರಾಮ್ಗಳು ಮಾಡಿಕೊಂಡು ಆ ಲೆವೆಲಲ್ಲಿ ನಮಗೆ ಥಿಂಕಿಂಗು, ಒಬ್ರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ಒಬ್ರು. ಅದು ನಮಗೆ ಬಾಲ್ಯದಿಂದ ನಮ್ಮ ತಂದೆನೂ ಹೇಳ್ಕೊಟ್ಟಿದ್ದು, ನಮ್ಮ ಮನೆಯವರು ಎಲ್ಲರೂ ಸೇರಿ ಎಲ್ಲ ಹೇಳ್ಕೊಟ್ಟಿದ್ದು ನಮಗೆ ತುಂಬಾ ಅದಕ್ಕೆ ತುಂಬ ಹೆಲ್ಪ್ ಆಯಿತು. ಅದರ ಆಮೇಲೆ 14ನೇ ವಯಸ್ಸಲ್ಲಿ ನಮ್ಮ ತಂದೆ ತೀರೋಗಿದ್ದ ಕಾರಣದಿಂದ ನಾನು ಮೈಸೂರಿಗೆ ಶಿಫ್ಟ್ ಮಾಡಬೇಕಾದ್ರೆ ಬಂತು. ಮೈಸೂರಲ್ಲಿ ಡಿಗ್ರಿ ಮುಗಿಸಿ 10th ಮುಗಿಸಿ ಡಿಗ್ರಿ ಮುಗಿಸಿ ಅದರ ಆಮೇಲೆ ಬೆಂಗಳೂರು ಪ್ರಯಾಣ ಮಾಡಿದ್ವಿ. ಬೆಂಗಳೂರಲ್ಲಿ ಎಪ್ಸನ್ ಇಂಡಿಯಾದಲ್ಲಿ
ಎಪ್ಸನ್ ಸಿಂಗಾಪುರ್ ಆದಮೇಲೆ ಎಪ್ಸನ್ ಇಂಡಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಇದೇ ಮಾಡ್ತಾ ಮಾಡ್ತಾ ಯಾಕೋ ಒಂದು ದಿವಸ ಬೇಜಾರಾಯಿತು. ಇದಿಷ್ಟೇ ಬರೀ ಬೆಳಗ್ಗೆ ಹೋಗೋದು ಮಾಡೋದು ರಾತ್ರಿ ಇದಾಗತ್ತೆ, ಏನಾದ್ರು ಒಂದು ಚೇಂಜ್ ಆಗೋಣ ಅಂದ್ಬಿಟ್ಟು ಇದನ್ನು ಮನೆಗೂ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಕೇರ್ ಟೇಕರ್ಸ್ನ ಫಸ್ಟು ಮನೆಗೂ ಕೇರ್ ಟೇಕರ್ ಸ್ಟಾರ್ಟ್ ಮಾಡಿದ್ವಿ. ಕೇರ್ ಟೇಕರ್ದು ತುಂಬ ಕಷ್ಟ, ಕೇರ್ ಗಿವರ್ ತುಂಬ ಕಷ್ಟ. ಇವತ್ತಿನ ದಿವಸದ್ದು ಪ್ರಪಂಚದಲ್ಲಿ ಸಿಗ್ತಾರೆ, ಎಲ್ಲ ಓಡೋಗ್ತಾರೆ, ಆದರೆ ಕಳ್ತನ ಆಗ್ತದೆ, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಯಾಕೆ ನಾವು ಬೇರೆ ಥರ ಶುರು ಮಾಡಬೇಕು, ನಮ್ಮದೇ ನಾವು ಶುರು ಮಾಡಿದಾಗ ಮಾಡೋಣ ಅಂತ ಶುರು ಮಾಡಿ 90 ಆಲ್ಮೋಸ್ಟ್ ಆಲ್ ಪ್ರಾಕ್ಟಿಕಲಿ 2019 ಡಾಕ್ಯುಮೆಂಟೇಷನ್ ಪ್ರಕಾರ ಇವತ್ತುವರೆಗೂ 250 ಜನ ನಮ್ಮ ಓಲ್ಡ್ ಏಜ್ ಹೋಮಲ್ಲಿ ಇದ್ದಾರೆ. 250 ಜನ ಇದ್ದಾರೆ. ಆ 250 ವೃದ್ಧರಿಗೆ ಅವ್ರ ಮಕ್ಕಳ ಜೊತೆ ಇರೋ ಭಾಗ್ಯ ಇಲ್ಲ, ಮಕ್ಕಳಿಗೆ ಅವ್ರು ಬೇಡವಾದ್ರು, ಈ ಥರದ ಯೋಚನೆಗಳು ಬರಲಿಲ್ವಾ ನಿಮ್ಗೆ? ಇಲ್ಲಮ್ಮ, ಅವರು ಚೆನ್ನಾಗಿದ್ದಾರೆ, ನಮ್ಮ ಜೊತೆ ಅವರು ಚೆನ್ನಾಗಿದ್ದಾರೆ. ಅವ್ರಿಗೂ ಒಂದು ಪ್ರೋಗ್ರಾಮ್ ಮಾಡ್ತೀವಿ ತಿಂಗಳಿಗೆ ಒಂದ್ಸತಿ. ಅವ್ರ ತಂದೆ ತಾಯಿನ ಯಾರು ಬುಕ್ ಮಾಡ್ಕೋಬಹುದು, ಅವ್ರ ಮನೆಯವರೆಲ್ಲ ಸೇರ್ಕೋಬಹುದು. ಆತ್ಮ ಮಿಲನ ಅಂತ ಮಾಡ್ತೀವಿ. ಅವರೆಲ್ಲರೂ ಸೇರ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಅವರು ಒಂದು ಸ್ಲಾಟ್ ಬುಕ್ ಮಾಡಿಕೊಂಡು ಅವ್ರ ಜೊತೆ ಕಾಲ ಕಳೀತಾರೆ. ನಾವು ಇಲ್ಲಿ ಏನೇನು ಮಾಡ್ತಾ ಇರ್ತಾರೆ ಅದು ಎಲ್ಲನೂ ಅವ್ರಿಗೆ ನಾವು ತೋರಿಸ್ತೀವಿ. ಸೊ ಅದೇನಾಗಿದೆ ಅಂದರೆ, ಈಗ ಲಾಸ್ಟ್ 2 ವರ್ಷ ಬ್ಯಾಕ್ ನಿಮ್ಗೆ ಅರ್ಥ ಆಗಬೇಕು, ನೀರಿಲ್ಲ ಬೆಂಗಳೂರಲ್ಲಿ. ನಮ್ಮ ರಾಜೇಶ್ವರಿ ನಗರದಲ್ಲೂ ತುಂಬ ನೀರಿಂದು ಕೊರತೆ ಆಗೋಯ್ತು. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನಮಗೂ ನೀರಿಲ್ಲ, ಬೋರ್ ಬರ್ತಾ ಇಲ್ಲ, ನಾನು 4 ಟ್ಯಾಂಕರ್ ಹಾಕೋಬೇಕು, 1400 ರೂಪಾಯಿ ಟ್ಯಾಂಕರ್ ಆಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರಿಗೂ ಹೇಳಿದೆ, ಎಲ್ಲ ಸ್ವಲ್ಪ ಓಡಾಡೋರು ಯಾರ್ಯಾರು ಇದ್ದಾರೆ, ದಯವಿಟ್ಟು ಒಂದು 15 ದಿವಸ ಮನೆಗೆ ಸಮ್ಮರ್ ಕ್ಯಾಂಪ್ ಥರ ನಿಮ್ಗೆ ಮನೆಗೆ ಕಳಿಸ್ಕೊಡ್ತೀವಿ ಅಂತ. ನೀವು ಬಿಲೀವ್ ಮಾಡಲ್ಲ, ಎಲ್ಲ ಅಜ್ಜಿ ತಾತಂದ್ರು ಅಳಕ್ಕೆ ಶುರು ಮಾಡಿಬಿಟ್ರು. ಅಲಕ್ಕೆ ಶುರು ಮಾಡಿ ಕಾಲು ಬೀಳ್ತಾರೆ, ನಮ್ಗೆ ಮನೆಗೆ ಕಲಿಸ್ಬಿಡಿ, ಬೇರೆದಕ್ಕಲ್ಲ, ನೀವು ನೋಡ್ಕೊಳ್ಳೋ ಬೇಡವ ಸಾನ, ಇವತ್ತು 1 ಬಕೆಟ್ ಕೊಡಿ ಸಾಕು, ನಾವು ಅಷ್ಟಲ್ಲೇ ಮಾಡ್ಕೋತೀವಿ, ನಮ್ಗೆ ಕಲಿಸ್ಬೇಡಿ. ಅವತ್ತು ನನಗೆ ಅನಿಸ್ತು, ನಾವು ಸಾಧನೆ ಅದಲ್ಲ, ಪ್ರೀತಿ ಇಂಪಾರ್ಟೆಂಟು. ಈ ಪ್ರೀತಿ ಕೊಟ್ಟರೆ ಅವ್ರು ಎಲ್ಲರೂ ಚೆನ್ನಾಗಿರ್ತಾರೆ. ಅವ್ರ ಮನೇಲೂ ಪ್ರೀತಿ ಕೊಡ್ತಾರೆ, ಯಾರೂ ಇಲ್ಲ ಕೊಡಲ್ಲ ಅಂತ ಪ್ರಶ್ನೆ ಇಲ್ಲ. ಏನು ಅಂದರೆ ಆ ಟೈಮಲ್ಲಿ ಏನು ಕೊಡಬೇಕು ಅಂತ ಇದೆ ಅದನ್ನು ಕೊಡಬೇಕು. ಖಂಡಿತ ಎಲ್ಲ ಅದು ಒಂದು ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಕಷ್ಟ ಆಗ್ತದೆ. ಅಲ್ಲಿರುವಂತ ವೃದ್ಧರ ನಡುವಿನ ಒಡನಾಟ ಹೆಂಗಿದೆ ಸರ್? ಅಲ್ಲಲ್ಲೇ ಸ್ನೇಹಿತರಾಗಿರ್ತಾರೆ, ಅಲ್ಲಲ್ಲೇ ಪ್ರೀತಿ ವಿಚಾರಗಳು. ಅವರು ಸ್ನೇಹಿತರಾಗಿರ್ತಾರೆ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಇರ್ತಾರೆ, ನೋಡ್ಕೋತಾರೆ. ಇಬ್ರು ಏನಾದ್ರು ಒಬ್ರಿಗಾದ್ರೆ ಇಮಿಡಿಯೇಟ್ ಆಗಿ ಎಲ್ಲ ಸೇರ್ಕೊಂಡು ಏನ್ ಬೇಕು ಮಾಡ್ತಾರೆ. ಊಟ ನಮ್ಮ ಹುಡುಗರು ಬಡಿಸ್ತಾ ಇದ್ರೂ ಬೇಡ ನೀನು ಇವತ್ತು, ಅವರೇ ನೀವು ಇವತ್ತಿನ ದಿವಸ ರೆಸ್ಟ್ ತಗೋ, ನಾವೇ ಬಡಿಸ್ತೀವಿ ಅಂತ ಬಡಿಸ್ತಾರೆ, ಅವನಿಗೂ ಬಡಿಸ್ಕೊಡ್ತಾರೆ. ಈ ಥರದ್ದೆಲ್ಲ ಒಡನಾಟ ನಡೆಯುತ್ತೆ. ಖಂಡಿತ ಇದು ಹೋಮ್ಲಿ ಅಟ್ಮಾಸ್ಫಿಯರು. ನಾವೇನು ಹೇಳೋದು, ಇದು ಸೆಕೆಂಡ್ ಹೋಮು ಅವ್ರಿಗೆ ಖುಷಿಯಾಗಿರ್ಬೇಕು ಅಷ್ಟೇ. ನಮ್ಮ ಕಲ್ಪನೆ ಇರೋದು ಅವ್ರಿಗೆ 2ನೇ ಮನೆ ಇರಬೇಕು, ಮೊದಲನೇ ಮನೆ ಇದ್ದೇ ಇರುತ್ತೆ, ಇದು 2ನೇ ಮನೆ. ಖಂಡಿತ. ಇದೆಲ್ಲದರ ಜೊತೆಗೆ ಸರ್, ವ್ಯಸನ ಮುಕ್ತ ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ, ಆ ಸಮಾಜವನ್ನು ಆ ರೀತಿ ನೋಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಯನ್ನು ಹೊಂದಿದವರು ನೀವು. ಯಾಕೆ ಯೋಚನೆ ಬಂತು? ಹೆಂಗೆ ಇಲ್ಲಿ ಕಾರ್ಯಚಟುವಟಿಕೆಗಳು ನಡೀತವೆ? ಕಾರ್ಯಚಟುವಟಿಕೆಯಲ್ಲಿ ಅದೇ ನಾನು ಹೇಳ್ದಂಗೆ, ಬೆಳಗ್ಗೆ ಹೊತ್ತು ಅವ್ರದ್ದು ಕಾರ್ಯ ಎಲ್ಲ ಮುಗಿದ ಮೇಲೆ 9:30 10 ಗಂಟೆಯಿಂದ ಅವ್ರಿಗೆ ಒಂದು 12:30 1 ಗಂಟೆವರೆಗೂ ಪೂರ್ತಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಕಂಪ್ಲೀಟಾಗಿ. ಅದರ ಮೇಲೆ ದಿವಸ ಪ್ರವಚನ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಪ್ರವಚನ ಒಂದು ಅರ್ಧ ಗಂಟೆ ಪ್ರವಚನ ಆಗುತ್ತೆ. ಅದ್ರ ಮೇಲೆ ಅವ್ರದ್ದು ಸ್ಟ್ಯಾಂಡಿಂಗ್ ಇಲ್ಲಲ್ಲ, ಹಾಫ್ ಆನ್ ಅವರ್ ಪ್ರವಚನ ಆದಮೇಲೆ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಆದಮೇಲೆ ಅವರ ಆ್ಯಕ್ಟಿವಿಟಿ ಅಂದರೆ ಬ್ರೈನ್ ಸ್ಟ್ರಾಮಿಂಗ್ ಆ್ಯಕ್ಟಿವಿಟಿ ಅಂತೀವಿ. ಬ್ರೈನ್ಗೆ ಏನು ಬೇಕೋ ಅದಕ್ಕೆ ಆ್ಯಕ್ಟಿವಿಟಿ ಮಾಡಿಸ್ತೀವಿ. ಅದಾದ ಮೇಲೆ ಅವರು 1 ಗಂಟೆಗೆ ಊಟಕ್ಕೆ ಹೋಗ್ತಾರೆ. 1 ಗಂಟೆ ಊಟ ಆದಮೇಲೆ ಅವರು ನೆಕ್ಸ್ಟ್ ಸ್ಟೇಜಿಗೆ ನಿದ್ದೆ ಮಾಡೋದು ಒಂದು ಸ್ವಲ್ಪ ಮಾಡಿ 4 ಗಂಟೆ ಕಾಫಿ ಆಗಿದ ತಕ್ಷಣ ಎಲ್ಲ ಇಳಿದು ಬಿಡ್ತಾರೆ. 4ರಿಂದ 7:30ವರೆಗೂ ಅವ್ರಿಗೆ ಎಂತಾರೆ ಭಜನೆ ಪ್ರೋಗ್ರಾಮು ಇದೆಲ್ಲ ಇರುತ್ತೆ. 7:30 ಮೇಲೆ ಊಟ ಮಾಡ್ಕೊಂಡು ಅವರು ಮಾಡ್ಕೊತಾರೆ. ಈ ದಿವಸಕ್ಕೆ ಏನಕ್ಕೆ ಆಕ್ಟಿವಿಟಿ ಇರೋದು. ಆರೋಗ್ಯದ ಕಾಳಜಿ ದೊಡ್ಡ ಸವಾಲಲ್ವಾ ಸರ್? ಖಂಡಿತ ಮೇಡಮ್, ಇದು ಆರೋಗ್ಯದೇ ಮೇನ್ ಪ್ರಾಬ್ಲಮ್ ಆಗಿದ್ದು. ನಮಗೆ ನಾವು ಸ್ಟಾರ್ಟ್ ಮಾಡಿದಾಗ ನನಗೆ ಒಂದಿತ್ತು, ಸಿಂಪಲ್, ಯಾರ್ದೋ ಹೆಸರು ಹೇಳೋದು ಬೇಡ. ನಮ್ಮ ಸೋದರ ಮಾವ ಒಂದು ಓಲ್ಡ್ ಏಜ್ ಹೋಮ್ ಮೈಸೂರಲ್ಲಿ ಇದ್ದರು.
ಇದೇ ಥರ ಆರೋಗ್ಯ ಪ್ರಾಬ್ಲಮ್ ಆಯಿತು. ಆದಾಗ ಡೈರೆಕ್ಟಾಗಿ ಅವರು ಹಾಸಿಗೆ ಸಮೇತ ತೊಗೊಂಬಂದ್ಬಿಟ್ಟು ಆಚೆ ಹಾಕ್ಬಿಟ್ಟಿದ್ರು. ಹಾರ್ಟ್ ಅಟ್ಯಾಕ್ ಆಗಿದೆ, ಆಚೆ ಕಡೆ ಹಾಕಿದ್ರು. ಅವ್ರ ಮಗ ಬರೋವರೆಗೂ ನಾವು ಎಲ್ಲೂ ಶಿಫ್ಟ್ ಮಾಡಲ್ಲ ಅಂದರು. ಶಿಫ್ಟ್ ಮಾಡಲ್ಲ ಅಂದಾಗ ನಮ್ಗೇನು ಪ್ರಾಬ್ಲಮ್ ಆಯಿತು ಅಂದರೆ, ನಾವು ಅಲ್ಲಿ ಮೈಸೂರಲ್ಲಿ ಇದ್ದೀವಿ, ನಾವು ಕರ್ಕೊಂಡು ಹೋಗ್ತೀವಿ ಅಂದರೂ ರೆಡಿ ಇಲ್ಲ. ಆವಾಗ ಏನು ಮಾಡಿದ್ವಿ, ಇದು ಪ್ರಾಬ್ಲಮ್ ನಾನು ನೋಡಿದಾಗ ಇದು ಎಲ್ಲೋ ಸರಿ ಹೋಗ್ತಾ ಇಲ್ಲ, ಪೂರ್ತಿ ಯಾವುದು ಸಮಾಜನೇ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನಾವು ಓಲ್ಡ್ ಏಜ್ ಹೋಮ್ ಜೊತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ. ಈ ಥರ ಪ್ರಾಬ್ಲಮ್ ಆಗಿದ ತಕ್ಷಣ ಫಸ್ಟ್ ಸ್ಟೇಜ್ ಕೊಡಬೇಕು. ಅಲ್ಲಿ ಫಸ್ಟು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅವರು ಹಾಸ್ಪಿಟಲ್ ಕಳ್ಸೋದ, ಇಲ್ಲ ಇಲ್ಲೇ ನೋಡ್ಕೊಳ್ಳೋದ, ಇಲ್ಲ ಎಂಡ್ ಆಫ್ ಲೈಫ್ ಆಗತ್ತಾ, ಇದಿಷ್ಟೂ ನಾವು ಸೆಗ್ರಿಗೇಷನ್ ಮಾಡ್ತೀವಿ. ಅವ್ರ ಮನೆಯವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ ಈ ಥರ ಆಗಿದೆ, ಹಿಂಗಾಗಿದೆ, ನೀವು ನೆಕ್ಸ್ಟ್ ಏನು ಮಾಡ್ತೀರಾ, ಇದು ನಾವು ಮಾಡ್ಕೊಂಬಂದಾಗ 3 ಬೆಡ್ಡಿಂದ ಸ್ಟಾರ್ಟ್ ಮಾಡಿ 9 ಬೆಡ್ಡಿಗೆ ಬಂದ್ವಿ. 9 ಬೆಡ್ಡಿಂದ ಈಗ 50 ಬೆಡ್ಡಿಗೆ ಬಂದಿದ್ದೀವಿ. 50 ಬೆಡ್ಡುವೆ ಪೋಸ್ಟ್ ಆಪ್ರೇಷನ್ಸು, ಈ ಥರ ಲಾಸ್ಟ್ ಸ್ಟೇಜು ಎಂಡ್ ಆಫ್ ಲೈಫು ಎಲ್ಲ ಕಂಪ್ಲೀಟಾಗಿ ಜೀರಾಟಿಕ್ ಕೇರು, ಪ್ಯಾಲಿಟಿವ್ ಕೇರು 50 ಬೆಡ್ಡು ಸಪ್ರೇಟಾಗಿ ಮಾಡಿ ಈಗ ಸಮಾಜಕ್ಕೆ ಕೊಟ್ಟಿದ್ದೀವಿ. ನಡೀತಾ ಇದೆ. ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಇಟ್ಕೊಂಡು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಸರ್? ಸಮಸ್ಯೆ ಡಿಮೆನ್ಷಿಯಾ ಮೇನ್ ಇರೋ ಸಮಸ್ಯೆ. ಡಿಮೆನ್ಷಿಯಾ ಚೆನ್ನಾಗಿರ್ತಾರೆ, ಊರು ಹೋಗಬೇಕು, ಇಲ್ಲ ಅವ್ರು ಬೇರೆ ಕಡೆ ಇರ್ತಾರೆ, ಇಲ್ಲ ಗಂಡ ಮಕ್ಕಳು ಇರಲ್ಲ, ಒಂದು ಅದು ಆ ಥರ ಸಮಸ್ಯೆ. ಇಲ್ಲ ಆಪ್ರೇಷನ್ ಆಗಿರುತ್ತೆ, ಆಪ್ರೇಷನ್ ಆದಮೇಲೆ ನೋಡ್ಕೊಳ್ಳೋರು ಇರಲ್ಲ, ಬ್ರೈನ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಈ ಥರದ್ದು ತುಂಬ ಜಾಸ್ತಿ ನಮಗೆ ಬರುತ್ತೆ. ಇಷ್ಟು ನಾವು ಕ್ಯಾಟರ್ ಮಾಡ್ತೀವಿ. ಸರ್, ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಬಹಳಷ್ಟು ಈ ರೀತಿ ವೃದ್ಧರನ್ನು ನೋಡ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ನಿಮ್ಮ ಕುಟುಂಬದ ಸಹಕಾರ ನಿಮ್ಮ ಜರ್ನಿಯಲ್ಲಿ ಹೆಂಗಿದೆ ಸರ್? ಖಂಡಿತ ಸರ್ ಮ್ಯಾಮ್, ನಮ್ಮ ಕುಟುಂಬ ತುಂಬ ಚಿಕ್ಕ ಕುಟುಂಬ. ನಮ್ಮ ಮಿಸ್ಸಸ್ಸು, ನಮ್ಮ ಮಗ ಇಬ್ಬರೇ ಇರೋದು. ಇಬ್ಬರೂ ಎಲ್ಲದಕ್ಕೂ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು, ಅದರಲ್ಲೂ ನಮ್ಮ ವೈಫು ಪೂರ್ತಿ ಬೆನ್ನ ಹಿಂದೆ ನಿಂತ್ಕೊಂಡು, ಬೆಳಗ್ಗೆ ಅವ್ರ ಮನೆಯದು ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ನನ್ನ ಜರ್ನಿ ಜೊತೆ ಇರ್ತಾರೆ. ಸೊ ಇದು ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ಮಾಧ್ಯಮದಿಂದನೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಅವ್ರ ಜೊತೆ ಇದ್ದಾಗೆಲ್ಲ ಎಲ್ಲನೂ ನೀಟಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಅಮ್ಮ. ಖಂಡಿತವಾಗ್ಲೂ ಸರ್. ಇದ್ರ ಜೊತೆಗೆ ನಿಮ್ಮ ಈ ಜರ್ನಿಯಲ್ಲಿ ಈ ಥರದ್ದು ಏನೋ ಒಂದು ಯೋಚನೆ ನನಗಿದೆ, ಇದನ್ನು ಕುಟುಂಬದವ್ರ ಹತ್ರ ನೀವು ಡಿಸ್ಕಸ್ ಮಾಡಿರ್ತೀರಿ, ಸ್ನೇಹಿತರು ಮಾಡಿರ್ತೀರಿ, ಅಥವಾ ನಿಮ್ಮದೇ ಯಾರೋ ಕೆಲಸ ಮಾಡ್ತಿದ್ದಾಗ ಸಿಬ್ಬಂದಿ ಹತ್ರ ಹೇಳ್ಕೊಡಿರ್ತೀರಿ, ಎಸ್ ಮಾಡಿ ಮುನ್ನುಗ್ಗಿ, ಈ ಥರದ್ದೊಂದು ಬಂದಿರ್ಬೋದು ಫೀಡ್ಬ್ಯಾಕ್, ಇದೆಲ್ಲ ದೊಡ್ಡ ರಿಸ್ಕು ಅಂತಲೂ ಹೇಳಿರ್ಬೋದು. ಸೊ ನಿಮ್ಮ ಈ ಜರ್ನಿಯಲ್ಲಿ ಸ್ನೇಹಿತರಿರ್ಬೋದು, ಬಂಧು ಬಳಗದವ್ರು ಇರ್ಬೋದು, ಸಹೋದ್ಯೋಗಿಗಳು, ಇವ್ರ ಸಹಕಾರ ಹೆಂಗಿದೆ ಅಂತ? ಖಂಡಿತಮ್ಮ, ಇದು ಸಹಕಾರ ನನಗೆ ಅಂದರೆ ಎಲ್ಲರೂ, ನಮ್ಮ ವೈಫ್ ಅಂತೂ ನನಗೆ ಬ್ಯಾಕ್ ಬೋನು ಮಾಡಿ ಅಂತ ಹೇಳೋದು. ಅದ್ರ ಜೊತೆ ನನ್ನ 2 ಹುಡುಗರು ಇದ್ದಾರೆ. ಅಂದರೆ ನಮ್ಮ ಕೆಲಸದ ಇದಲ್ಲೇ 2 ಹುಡುಗರು ನಾನು ಏನೇ ಒಂದು ಈ ಥರ ಮಾಡಬೇಕು ಅಂತ ನಾನು ಯಾವಾಗ ಹೇಳ್ತೀನಿ, 2 ಬೆನ್ನಿಂದ ನಿಂತ್ಕೊಂಡು ಅದನ್ನು ಮಾಡಿ ಕ್ಲಿಯರ್ ಮಾಡಿಕೊಟ್ಟು ಮಾಡ್ತಾರೆ. 2 ಹುಡುಗರು 5 ವರ್ಷ ಆಗ್ತಾ ಇದೆ. ಆ 2 ಹುಡುಗರು ನನಗೆ ಈಗ ನಾನು ಬೇರೆ ಬೇರೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅವರಿಬ್ರಿಗೂ ಬಿಟ್ಕೊಡ್ತಾ ಇದ್ದೀನಿ, ಮಾಡ್ಕೊಳ್ರಪ್ಪ ಅಂತ. ಅವರಿಬ್ಬರು ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬಂದಿದ್ದು, ಅವರಿಬ್ಬರು ಪೂರ್ತಿ ನೋಡ್ಕೋತಾ ಇದ್ದಾರೆ. ಆ ಥರಕ್ಕೆ ಬಂದಿದ್ದೀವಿ. ನಿಮ್ಮ ಈ ಜರ್ನಿಯಲ್ಲಿ ಈ ಕ್ಷಣವನ್ನು ನನಗೆ ಮರೆಯೋದಕ್ಕೆ ಆಗೋದೇ ಇಲ್ಲ ಅಂದರೆ ಯಾವುದನ್ನು ನೆನಪಿಸ್ಕೊಬೋದಾ? ಖಂಡಿತಮ್ಮ, ನಾನು 2 ವರ್ಷ ನನಗೆ ಈ ಕೊರೋನಾ ಟೈಮಲ್ಲಿ ಯಾರು ಅಡುಗೆಯವರು ಅವರು ಇವರು ಸಿಕ್ಕಲಿಲ್ಲ, ತುಂಬ ಕಷ್ಟ ಆಯಿತು. 2.5 ವರ್ಷ ನಾನೇ ಅಡುಗೆ ಮಾಡಿದ್ದೀನಿ. ನೀವೇ ಸ್ವತಃ ಅಡುಗೆ ಮಾಡಿದ್ದೀನಿ, 150 ಜನಕ್ಕೆ ಅಡುಗೆ ಮಾಡಿ ಬಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆ ಟೈಮಲ್ಲಿ ಒಂದೊಂದು ಅಜ್ಜಿಯವರು ನನಗೆ ಇಂಥದ್ದು ಅಡುಗೆ ಮಾಡಬೇಕಾದ್ರೆ ಈ ಥರ ಹಾಕಿ ಹಿಂಗೆ ಮಾಡಿ ಈ ಥರ ಚೆನ್ನಾಗಿರತ್ತೆ ಒಂದೊಂದು ಹೇಳ್ಕೊಟ್ಟಿದ್ದಾರೆ. ಒಂದೊಂದು ಅವ್ರುಗಳು ಹೇಳ್ಕೊಡು. ಆ ಜರ್ನಿ, ಆ ಕರೋನಾ ಜರ್ನಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನೊಂದು ಅಜ್ಜಿ, ಅವರು ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಮಕ್ಕಳು ಅವ್ರಿಗೆ ಇದು ಮಾಡಿದ್ರೂ, ಎಷ್ಟು ಸಹನೆಯಿಂದ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಅದು ಹೇಳ್ಕೊಟ್ಟಿರೋದು ನನ್ನ ಅಜ್ಜಿ, ಫಸ್ಟ್ ಅಜ್ಜಿ. ಈ ಥರದ್ದು ತುಂಬ ಸಂಗತಿಗಳು. ಅಂದರೆ ನಿಮ್ಮ ವೃದ್ಧಾಶ್ರಮದಲ್ಲಿ ಇರೋರ ಜೊತೆ ಎಲ್ಲ ಒಂದು ಒಡನಾಟ, ಒಂದು ಬಾಂಧವ್ಯ ನಿಮಗೆ ಬಿಲ್ಡ್ ಆಗ್ಬಿಟ್ಟಿದೆ. ಹೌದು, ಬಿಲ್ಡ್ ಆಗೋಗಿದೆ. ಇವತ್ತೂ ನಾನು ರಾತ್ರಿ ನನ್ನ ಮನೆಗೆ ಹೋಗಲ್ಲ, ನಾನು ಅಲ್ಲೇ ಇರ್ತೀನಿ ಅವ್ರ ಜೊತೆ.
ನಿಮ್ಮ ಈ ಸೇವೆಯನ್ನು ಗುರುತಿಸಿ ಬಿರುದು, ಸನ್ಮಾನ, ಗೌರವ ಈ ಥರದ್ದೆಲ್ಲ ಬಂದಿರುತ್ತೆ ಸರ್. ಏನು ಅನ್ಸುತ್ತೆ ಅವಾಗ ನಿಮ್ಮ ಜವಾಬ್ದಾರಿ ಹೆಚ್ಚಾಯ್ತಪ್ಪ ಅಂತ ಅನ್ಸಲ್ವಾ? ತುಂಬ ಅನಿಸ್ತಮ್ಮ, ತುಂಬ ಅನಿಸುತ್ತೆ. ಫಸ್ಟು ಬಂದಿದ್ದು ಭಾರತ್ ಗೌರವ ರತ್ನ ಅಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂತು ಫಸ್ಟು. ಅದು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಿಂದ ನಮಗೆ ಫಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಡೆಲ್ಲಿಯಲ್ಲಿ ತುಂಬಾ ನನಗಿಂತ ಸಾಧಕರು ಇದ್ದಾರೆ, ಇಲ್ಲ ಅಂತಲ್ಲ. ನಾನೇನು ಚಿಕ್ಕದು, ನಾನೇನು ತುಂಬ ಏನು ದೊಡ್ಡದು ಮಾಡಿಲ್ಲ. ಅದು ಏನಾಯಿತು ಅಂದರೆ ಅದೆಲ್ಲ ನೋಡಿದಾಗ ನಾವು ಇನ್ನೂ ಮಾಡೋಣ, ಇನ್ನೂ ಸಮಾಜಕ್ಕೆ ಕೊಡೋಣ, ಆ ಥರ ನಮಗೆ ಶುರುವಾಯಿತು. ನಾವು ಆ್ಯಕ್ಚುಲಿ ನಾವು ಎಲ್ಲೂ ಹಿಂಗೆ ಹೋಗಲಿಲ್ಲ, ಅದು ಹಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಆಲ್ ಒಂದು 10 ಅವಾರ್ಡ್ ಬಂದಿದೆ. ದೇವರು ಶಂಕರಲಿಂಗ ಅದು ತೋರಿಸಿದೆ, ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಅಮ್ಮ. ಕೆಲವೊಮ್ಮೆ ಸರ್ ಏನೋ ಮಾಡ್ಬೇಕಂತ ಹೊರಟಿರ್ತೀರಿ, ಆದರೆ ಆರ್ಥಿಕವಾಗಿ ಸಮಸ್ಯೆ ಆಗ್ಬೋದು, ಫಿನಾನ್ಷಿಯಲಿ ವ್ಯತ್ಯಾಸ ಆಗ್ಬೋದು. ಆ ಸಮಯನೆಲ್ಲ ನೀವು ಹೆಂಗೆ ನಿಭಾಯಿಸಿದ್ರಿ? ತುಂಬ ಕಷ್ಟ ಆಯ್ತಮ್ಮ. ಈಗ 50 ಬೆಡ್ ನಾನು ಹೇಳ್ದಲ್ಲ, ಆ ಟೈಮಲ್ಲಿ 1.25 ಕೋಟಿವರೆಗೂ ಬಂದ್ಬಿಡ್ತು. ನಾವು ಅಂದ್ಕೊಂಡಿದ್ದು ಏನೋ, ಅದ್ರ ಆಮೇಲೆ ಬೆಳೀತಾ ಹೋಯ್ತು. ಆಮೇಲೆ ಪಾಪ ನಮಗೆ, ನಾನು ಮುಂಚೆ ಎಲ್ಲೂ ಹೋಗಿರಲಿಲ್ಲ, ATG ಆಗಲಿ CSR. ಆಮೇಲೆ CSR ನನ್ನ ಹತ್ರ ಎಲ್ಲ ಇತ್ತು. CSR ಹತ್ರ ಹೋಗಿ ಕೇಳ್ಕೊಂಡಿದ್ದಕ್ಕೆ ಒಂದೊಂದು ಪಾಪ ಸಿಗ್ಮಾ AVT ಅವರು ಇವರೆಲ್ಲನೂ ಕೊಟ್ಟಿದ್ದಾರೆ, ಪೇಷಂಟ್ ಮಾನಿಟರ್ಸು ಎಲ್ಲನೂ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ಸ್, ಯಾರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಮ್ಮ. ಖಂಡಿತ ಸರ್. ಇದೇನೋ ಒಂದು ಗುರಿ ಇಟ್ಕೊಂಡಿದೆ, ಅಫ್ಕೋರ್ಸ್ ನಿಮ್ಗೆ ಅದು ಅವತ್ತು ಯಾವುದೋ ಒಂದು ಭಾವನೆ ಬಂತು, ಒಂದು ಆಶ್ರಮ ಸಿದ್ಧ ಮಾಡಬೇಕು, ಎಷ್ಟೋ ಜನಕ್ಕೆ ಆಶ್ರಯ ಕೊಡಬೇಕು ಅಂತ ಮಾಡಿದ್ರಿ. ಇದೇನೋ ಇನ್ನೂ ಪೆಂಡಿಂಗ್ ಇದೆ ವರ್ಕ್, ಇದೊಂದು ಕಂಪ್ಲೀಟ್ ಆಗಬೇಕು, ಈ ಥರದ್ದು ಏನಾದರೂ ಇದೆಯಾ ಭಾವನೆ? ಖಂಡಿತಮ್ಮ, ಒಂದು ಪೆಂಡಿಂಗ್ ವರ್ಕ್ ಇದೆ ನನಗೆ. ನಾನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾರು ಅಂತಾರೆ ಅನುದಾನದ್ದು ನಾನು ಓಡಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನನಗೆ ಒಂದು 200-250 ಜನಕ್ಕೆ ಫ್ರೀಯಾಗಿ ಮಾಡಬೇಕು ಅಂತ ತುಂಬ ಓಡಾಡ್ತಾ ಇದ್ದೀನಿ. ಫ್ರೀ ಅಂದರೆ ಪೂರ್ತಿ ಫ್ರೀ ಮಾಡೋಕ್ಕಾಗಲ್ಲಮ್ಮ. ಇವತ್ತು ಪೂರ್ತಿ ಫ್ರೀ ಅಂದ್ಬಿಟ್ರೆ ಅದಕ್ಕೆ ಒಂದು ಮೌಲ್ಯ ಇರಲ್ಲ. ಸೊ ಅದು ಒಂದು ನಾನು ಹುಡುಕ್ತಾ ಇದ್ದೀವಿ, ಯಾವ ಥರ ಮಾಡಬೇಕು ಅಂತ. ಅದು ಶೀಘ್ರದಲ್ಲೇ ಶುರು ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಮ್ಮ. ಖಂಡಿತ ಸರ್. ನಿಮಗೆ ನಿಮ್ಮ ಯೋಜನೆ ಬಗ್ಗೆ ವಿಶ್ವಾಸ ಇರುತ್ತೆ, ಮಾಡ್ತಾ ಇರ್ತೀರಿ, ಆದರೂ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬರ್ತವೆ. ಖಂಡಿತಮ್ಮ, ಯಾಕೆಂದರೆ 5 ಬೆರಳು ಒಂದೇ ಥರ ಅಲ್ಲ. ಈಗ ಯಾರೋ ತುಂಬ ಎಕ್ಸ್ಪೆಕ್ಟೇಷನಾಗಿ ಬರ್ತಾರೆ, ಯಾರೋ ತುಂಬಾ ಅವ್ರಿಗೆ ಗೊತ್ತಿರುತ್ತೆ ನನಗೆ ಇಷ್ಟೇ ನಂದು ಇರೋದು ಅಂತ. ಅವ್ರಿಗೆ ಎಕ್ಸ್ಪೆಕ್ಟೇಷನಿಂದ ಬಂದಿರೋ ಟೈಮಲ್ಲಿ ನಾವು ಹೇಳಿರ್ತೀವಿ, ಮತ್ತು ಅದು ಟೀಕೆಗೆ ಬಂದೇ ಬರುತ್ತೆ. ಏನು ನೀವು ಹೇಳಲೇ ಇಲ್ಲ, ಇದೆಲ್ಲ ಬರುತ್ತೆ. ಆ ಟೀಕೆಗೆ ನಾವು ಏನು ಮಾಡಿದ್ದೀವಿ ಅಂದರೆ 3 ಜನ ಡಾಕ್ಟರ್ಸ್ ನಮಗೆ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಆ 3 ಜನ ಡಾಕ್ಟರ್ಸು ಈಚ್ ಆ್ಯಂಡ್ ಎವ್ರಿಥಿಂಗು ಎಲ್ಲರದು ರೆಕಾರ್ಡ್ಸ್ ಇರುತ್ತೆ ನಮ್ಮ ಹತ್ರ. ಏನಾಗಿದೆ, ಇವತ್ತು ಏನು ಮಾಡಿದ್ವಿ, ದಿವಸ ಬೆಳಗ್ಗೆ BP ಚೆಕ್ ಆಗುತ್ತೆ, ಶುಗರ್ ಟೆಸ್ಟ್ ಆಗುತ್ತೆ, ಎಲ್ಲ ಇರುತ್ತೆ. ಸೊ ಅವ್ರ ಜೊತೆ ಸೇರಿ ಕೂತ್ಕೊಂಡು ಈ ಥರ ಇದೆ ಅಂತ ಹೇಳಿದಾಗ ಅವ್ರಿಗೆ ಮನಸ್ಸಲ್ಲಿ ತೃಪ್ತಿಯಾಗಿ ಬರುತ್ತೆ. ಯಾವುದೂ ಗ್ಯಾಪ್ ಬಿಡಲ್ಲ, ಅಷ್ಟು ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಖಂಡಿತ ಸರ್. ಮತ್ತು ಇರತ್ತೆಮ್ಮ, ಇದ್ದೇ ಇರುತ್ತೆ. ಎಲ್ಲರೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಆ ದೇವ್ರು ಮೆಚ್ಚಬೇಕು, ನಾವು ದೇವ್ರು ಮೆಚ್ಚಬೇಕು ಅಂತ ನಾವು ನೋಡ್ತೀವಿ. ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ನಿಮ್ಮ ಸಂದೇಶ ಸರ್? ಸಮಾಜಕ್ಕೆ ಸಂದೇಶ ಏನು ಅಂದರೆ, ಅಪ್ಪ ಅಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋತಿದ್ದೀರ, ಯಾರೂ ನೋಡ್ಕೊಳ್ಳಲ್ಲ ಅಂತ ಇಲ್ಲ. ಇವತ್ತು ಪರಿಸ್ಥಿತಿ ಹಂಗಾಗಿದೆ. ಅವನ್ನ ವೃದ್ಧಾಶ್ರಮ ಅಂತ ಹೋಗ್ಬಿಟ್ಟು ಸೇರ್ಸಕ್ಕೆ ಹೋಗ್ಬಿಡಿ. ಒಂದು ರಿಹ್ಯಾಬಿಲಿಟೇಷನ್, ಒಂದು ಬೇರೆ ಥರ ಅವರಿಗೆ ಒಂದು ಎನ್ವೈರ್ಮೆಂಟಿಗೆ ಕೊಡಿ, ಇನ್ನೊಂದು ಮನೆ ಅಂತ ಕೊಡಿ. ಆಮೇಲೆ ಅಲ್ಲಿ ಏನಾಗ್ತದೆ ಅಂತ ನೋಡಿ ಒಂದು 4 ಸತಿ ಥಿಂಕ್ ಮಾಡಿ. ಆ ಜಾಗದಲ್ಲಿ ಈಗ ಒಂದು 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ತೀರಾ, ಇಲ್ಲ ಅದರಲ್ಲಿ ಏನೋ ಒಂದು ಇರುತ್ತೆ, ಅಲ್ಲಿ ಯಾರೋ ಒಂದು ಹೇಳಿರ್ತಾರೆ ಅಂತ ಹೋಗ್ತೀರಾ. ಅದು ಮಾಡಬೇಡಿ, ಕಣ್ಣಾರೆ ನೋಡಿ, 4 ಸತಿ ಥಿಂಕ್ ಮಾಡಿ. ಒಂದು 5 ದಿವಸ ಅವ್ರ ಜೊತೆ ಕೂತ್ಕೊಂಡು 5 ದಿವಸ ಟ್ರಯಲ್ ರನ್ ಮಾಡಿ. ಈಗ ನಾವು ಮಾಡಿದ್ವಿ, ಟ್ರಯಲ್ ರನ್ ಅಂತ ಮಾಡಿದ್ವಿ. 7 ದಿವಸ ನಾವು ಟ್ರಯಲ್ ಕೊಡ್ತೀವಿ, ನೀವು ನಮ್ಮ ಜೊತೆ ಇರಿ, ಆಮೇಲೆ ನಾವು ಏನೇ ಇದ್ರೂ ನಾವು ಮಾತಾಡೋಣ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಜೊತೆ 250 ಮಂದಿ ನಿಮ್ಮ ಕುಟುಂಬದ ಸದಸ್ಯರು ಹೇಗಾಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ನಮಸ್ಕಾರಮ್ಮ. ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ
ಡಾಕ್ಟರ್ CM ರಾವ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಆಗು ಹೋಗುಗಳನ್ನು ಬಹಳ ಹತ್ತಿರದಿಂದ ಅರಿತವರು ಇವರು. ಹಾಗಾಗಿ ವೃದ್ಧರಿಗೆ ಒಂದು ಆಶ್ರಯವನ್ನು ಕೊಡಬೇಕು, ಅವರ ಬದುಕನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂಥೇಳಿ ಒಂದು ವೃದ್ಧಾಶ್ರಮ ಅಂತ ಹೇಳಾರೆ, ಇನ್ನೊಂದು ಮನೆಯನ್ನು ನಿರ್ಮಾಣ ಮಾಡ್ತಾರೆ. 250 ಮಂದಿ ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಮನೆಯ ಸಹೋದ್ಯೋಗಿಗಳಂತೆ ಅವರು ಕೂಡ ಜೀವನವನ್ನು ನಡೆಸ್ತಾ ಇದ್ದಾರೆ. ಏನೋ ಒಂದು ಸನ್ನಿವೇಶ ಬಂತು ಅಂದರೆ ಹೋಗ್ಬೋದಾ ಒಂದು ವಾರ ಮನೆಗೆ ಅಂತ ಹೇಳಿದ್ರೆ ಹೋಗಲಾರದ ಮನಸ್ಥಿತಿ, ಪ್ರೀತಿ ಅವರಲ್ಲಿದೆ ಅಂತ ಹೇಳಿದ್ರೆ ನೋಡೋದ್ರಲ್ಲ ಈ ಆಶ್ರಮ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.